ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ 2 ಹೊಳೆಗಳು ಹರಿಯುತ್ತವೆ. ಈ ಹೊಳೆಯಲ್ಲಿ ನೆಲ್ಲಿಕಾರಿಂದ ಹುಟ್ಟಿ ಬರುವ ಹೊಳೆಯಲ್ಲಿ ಈ ಸಲದ ಪ್ರಥಮ ಬೊಳ್ಳ ಶುರುವಾಗಿದೆ. ಇವತ್ತು ಪ್ರಥಮ ಬೊಳ್ಳ ಈ ಥರ ನೀರು ಹರಿದಿದೆ. ಈ ವರ್ಷದ ಪ್ರಥಮ ಬೊಳ್ಳ ಇದು ನೆಲ್ಲಿಕಾರಿಂದ ಹುಟ್ಟಿ ಹರಿಯುವ ಹೊಳೆ. ಇದು ಇಲ್ಲಿ ನಮ್ಮ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದಕ್ಕೊಂದು ಸಂಧಿಸಿಕೊಂಡು ಒಂದಾಗಿ ಹೋಗ್ತವೆ. ಎಷ್ಟು ಸ್ಪೀಡಲ್ಲಿ ನೀರು ಹರಿತಾ ಇದೆ. 2023ರಲ್ಲಿ ನಾವು ಹೊಳೆಯ ಹೂಳು ತೆಗೆದು ಈ ದೇವಸ್ಥಾನದ ಏರಿಯಾವನ್ನು ಸಮತಟ್ಟುಗೊಳಿಸಿದ್ದೆವು. ಸಾಧಾರಣ 500 ಲೋಡು ಮಣ್ಣು ಮಿಶ್ರಿತ ಕೈಗೆ ಸಿಕ್ಕಿತ್ತು. ಅದನ್ನೆಲ್ಲ 5 ಫೀಟಿನವರೆಗೆ ಏರಿಸಿ ದೇವಸ್ಥಾನದ ನಿರ್ಮಾಣ ಮಾಡಿದ್ದು. ಈ ಕಲ್ಕುಡ ಸ್ತಂಭ, ಈ ಕಡೆ ನಾಗನ ಚಿತ್ರಕೂಟ, ಆ ಕಡೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. 2 ಹೊಳೆಗಳು ಸಂಧಿಸಿ ಈಗ ಒಂದಾಗಿ ನೀರು ಹರಿತಾ ಇದೆ. ಇದು ನೆಲ್ಲಿಕಾರಿಂದ ಹರಿದು ಬರುವ ಹೊಳೆ. ಇದು ಮೂಜಿಮಲೆಯಿಂದ ಹರಿದು ಬರುವ ಹೊಳೆ. ಇಲ್ಲಿ ಬಂದು ಸಂಧಿಸಿ ಇಲ್ಲಿಂದ ಒಂದಾಗಿ ಹರಿತವೆ. ಇದು ನಾನು ನಿಂತಿರುವ 2 ಕಡೆಯ ಮಧ್ಯದ ಭೂಶಿರ. ಈಗ ಇದು ಮುಂದೆ ಹರಿದು ಎನ್ನೊಳೆಗೆ ಸೇರುತ್ತದೆ. ನಾನು ಸುಖಿತಿಜ್ಜೆ ರಂಜಾಳ. ಇಲ್ಲಿ ಮೊನ್ನೆ ನಾವು ವನಮಹೋತ್ಸವ ಆಚರಿಸಿದ್ದು. ಸಾಧಾರಣ 300 ಗಿಡಗಳನ್ನು ನಾಟಿ ಮಾಡಿದ್ವಿ. ಇದೇ ಜಾಗದಲ್ಲಿ ವನಮಹೋತ್ಸವ ಆಚರಿಸಿ ಗಿಡ ನಾಟಿ ಮಾಡಿದ್ದೆವು. ಮೊನ್ನೆ ಈ ಮರ ಹೊಳೆಯಲ್ಲಿ 1 ವರ್ಷದ ಹಿಂದೆ ಹೊಳೆಗೆ ಬಿದ್ದಿತ್ತು. ಈ ಮರವನ್ನು ನಾವು ನನ್ನ ಮುಖಾಂತರ ನೀರು ಸರಾಗವಾಗಿ ಹರಿದು ಹೋಗುವ ಹಾಗೆ ಇದನ್ನು ಮರವನ್ನು ಶ್ರೀ ರಮೇಶ್ ಶೆಟ್ಟರವರ ಹಿತಾಚಿ JCBಯಲ್ಲಿ ಎಳೆದು ಹಾಕಿ ಕಟ್ಟಿಂಗ್ ಮಾಡಿ ಹಾಕಿದ್ದೇವೆ. ಈಗ ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ.